ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ದಯಾನಂದ್ ಬೊಂಗಾಳೆ. ಸ್ನೇಹಿತರೆ, ಹೂಡಿಕೆದಾರರು ಯಶಸ್ಸು ಕಾಣಬೇಕು, ಸಕ್ಸಸ್ ಕಾಣಬೇಕು ಅಂದರೆ ಅದು ಯಾವ ಸೂತ್ರಗಳನ್ನು ಬಳಸಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಹೂಡಿಕೆದಾರರು ಅಂತ ಬಂದಾಗ ನಾವು ಅನ್ಕೊತಾ ಇರ್ತಕ್ಕಂಥದ್ದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಅವರು ಸಕ್ಸಸ್ಫುಲ್ ಆಗಬೇಕು ಅಂದರೆ ಯಾವ ರೀತಿಯ ಉದ್ದೇಶಗಳನ್ನು ಇಟ್ಕೋಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಎಮೋಷನ್ಸ್ ಹೇಗಿರಬೇಕು, ಪ್ರತಿಯೊಂದನ್ನು ನಾವಿಲ್ಲಿ ನೋಡೋಣ. ಸೊ 5 ಪ್ರಮುಖ ಸೂತ್ರಗಳು. ಅದರಲ್ಲಿ ಮೊದಲನೇದಾಗಿ ಕ್ಲಾರಿಟಿ ಇನ್ ದ ಆಬ್ಜೆಕ್ಟಿವ್, ಅಂದರೆ ಅವರ ಉದ್ದೇಶ ಕ್ಲಿಯರ್ ಆಗಿರಬೇಕು. ಸ್ನೇಹಿತರೆ, ನಿಮಗೆ ಅನಿಸ್ತಾ ಇರ್ಬೋದು, ಏನು ಸರ್ ಉದ್ದೇಶ ಅಂದರೆ ನಮ್ಮ ಉದ್ದೇಶ ದುಡ್ಡು ಮಾಡೋದು ಅಂತ ಅನಿಸ್ತಾ ಇರ್ಬೋದು. ಆದರೆ ಅದಕ್ಕಿಂತ ಉದ್ದೇಶ ಅಂತ ಬಂದಾಗ ಯಾವ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ, ಎಷ್ಟು ವರ್ಷದ ತನಕ ಇರಬೇಕು ಅಂತ ಮಾಡಿದ್ದೀವಿ ಇನ್ವೆಸ್ಟೆಡ್ ಆಗಿ, ಹಾಗೂ ಯಾವುದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ರಿಟೈರ್ಮೆಂಟಿಗೋಸ್ಕರ ಮಾಡ್ತಾ ಇದ್ದೇವೋ, ನಮ್ಮ ಮಕ್ಕಳ ಒಂದು ಎಜುಕೇಷನ್ಗೋಸ್ಕರ ಮಾಡ್ತಾ ಇದ್ದೇವೋ, ಮನೆ ಕಟ್ಟೋದು ಇನ್ನೊಂದೇನೋ ಪ್ಲಾನ್ ಇದೆ ಅಂತ ಮಾಡ್ತಾ ಇದ್ದೇವೋ. ಸೊ ಆ ಒಂದು ಕ್ಲಾರಿಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇರಬೇಕು. ಎರಡನೇದಾಗಿ ಹೆಚ್ಚಿನ ಒಂದು ರಿಸರ್ಚ್ ನಾವು ಅದ್ರ ಬಗ್ಗೆ ಮಾಡಬೇಕು. ಅಂದರೆ ಹೂಡಿಕೆಯ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಬಂದಾಗ ಫಂಡಮೆಂಟಲ್ ಅನಾಲಿಸಿಸ್ ಇರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಓದೋದು ಹೇಗೆ, ಹಾಗೂ ಇಂಡಿಕೇಟರ್ಸ್ಗಳನ್ನು ಹೇಗೆ ಅರ್ಥೈಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಕಲೀಲೇಬೇಕಾಗುತ್ತೆ. ಸ್ನೇಹಿತರೆ, ಈ ಹಿಂದೆ ಕೂಡ ನಾನು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ, ಇಂಡಿಕೇಟರ್ಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ಹೋಗಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಇನ್ನೊಂದ್ಸರಿ ನೋಡ್ಬೋದು. ಸೊ ಮೂರನೇದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್. ಸ್ನೇಹಿತರೆ, ಭಾಳಷ್ಟು ಜನಕ್ಕೆ ಅನಿಸುತ್ತೆ ರಿಸ್ಕ್ ಮ್ಯಾನೇಜ್ ಮಾಡೋದು ಹೇಗೆ. ಕೆಲವೊಬ್ರು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಡ್ತಾರೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಎಂಟ್ರ್ ಆಗಿರ್ತಾರೆ, ಆದರೆ ಸ್ಟಾಪ್ ಲಾಸ್ ಇಟ್ಕೊಂಡು ಮಾರ್ಕೆಟ್ ಸ್ವಲ್ಪ ಏನಾದರೂ ಕರೆಕ್ಷನ್ಸ್ ಕಂಡಾಗ ಅಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಹೆಡ್ಜಿಂಗ್ ಅನ್ನೋ ಒಂದು ಅಸ್ತ್ರನ ಕಲ್ತ್ಕೋಬೇಕು ನಾವು. ಸ್ಟಾಪ್ ಲಾಸ್ ಈಸ್ ನಾಟ್ ಎ ಪರ್ಫೆಕ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್, ಹೆಡ್ಜಿಂಗ್ ಈಸ್ ಎ ವೆರಿ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಒಂದು ನಂಬಿಕೆ. ಸ್ನೇಹಿತರೆ, ಈ ಒಂದು ಹೆಡ್ಜಿಂಗ್ ಬಗ್ಗೆನೇ ನಮ್ಮ ಕ್ಲಾಸ್ನಲ್ಲಿ ಕೂಡ ನಾವು ಕಲಿತೀವಿ. ಯಾಕಂದರೆ ಮಾರ್ಕೆಟ್ನಲ್ಲಿ ಜೀವನದ ಥರನೇ ನಾವು ಏನೋ ಅಂದ್ಕೊಂಡಿರ್ತೀವಿ, ಮತ್ತೊಂದು ಏನೋ ಆಗೋಗಿರುತ್ತೆ. ಸೊ ಮತ್ತೊಂದು ಏನೋ ಆಗೋದ್ರೆ ನಮ್ಮ ಫೈನಾನ್ಷಿಯಲ್ ಹೆಲ್ತ್ ಏನಾಗುತ್ತೆ, ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಹೆಡ್ಜ್ ಮಾಡಿಕೊಂಡು ನಾವು ರಿಸ್ಕ್ನ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ದೊಡ್ಡವರು ಕೂಡ ಹೇಳ್ತಾರೆ, ನಾವು ಎಷ್ಟು ಕಳ್ಕೊಳಕ್ಕೆ ರೆಡಿ ಇದ್ದೀವಿ ಅಷ್ಟನ್ನ ಇನ್ವೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. 4ನೇ ಪಾಯಿಂಟು ಡೈವರ್ಸಿಫೈ ದ ಇನ್ವೆಸ್ಟ್ಮೆಂಟ್. ಸ್ನೇಹಿತರೆ, ಡೈವರ್ಸಿಫೈ ದ ಇನ್ವೆಸ್ಟ್ಮೆಂಟ್ ಅಂದರೆ ಒಂದೇ ಒಂದು ಕಂಪನಿನಲ್ಲಿ ಎಲ್ಲ ಹಣವನ್ನು ಹೂಡಿಕೆ ಮಾಡಬಾರದು. ವಾರನ್ ಬಫೆಟ್ ಅವರು ಕೂಡ ಹೇಳ್ತಾರೆ ಎಲ್ಲ ಕಡೆಗೂ, ನೆವರ್ ಪುಟ್ ಆಲ್ ದ ಎಗ್ಸ್ ಇನ್ ಟು ದ ಒನ್ ಬ್ಯಾಸ್ಕೆಟ್. ಎಷ್ಟೇ ಫಂಡಮೆಂಟಲಿ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪನಿ ಇರ್ಬೋದು, ಆದರೆ ಹಣೆ ಬರ ಸರಿ ಇರಲಿಲ್ಲ ಕಂಪನಿದು ಅಂದರೆ ಆ ಇನ್ವೆಸ್ಟ್ಮೆಂಟ್ ಕೂಡ ಝೀರೋ ಆಗ್ಬೋದು. ಸ್ನೇಹಿತರೆ, ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, IT ಸೆಕ್ಟರ್ ತೊಗೊಂಡ್ವಿ. IT ಸೆಕ್ಟರ್ನಲ್ಲಿ ದಿಗ್ಗಜರಾಗಿರ್ತಕ್ಕಂತಹ ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, HCL ಟೆಕ್ನಾಲಜಿ ಇರ್ಬೋದು, ವಿಪ್ರೋ ಇರ್ಬೋದು, LNTI, ಮೈಂಟ್ರಿ ಇರ್ಬೋದು, ಈ ಎಲ್ಲ ಕಂಪನಿಗಳಲ್ಲಿ ಸಮನಾಗಿ ನಾವು ಹೂಡಿಕೆನೂ ಮಾಡ್ಬೋದಾ? ಸೊ ಏನಾದರೂ ಒಂದು ಕಂಪನಿ ಏನಾದರೂ ಫೇಲ್ ಆದರೂ ಕೂಡ ಅದು ಕಾಂಪನ್ಸೇಷನ್ ಏನಾಗುತ್ತೆ, ಬೇರೆ ಕಂಪ್ನಿಗಳ ಮುಖಾಂತರ ಆಗುತ್ತದೆ. ಸೊ ಎರಡನೇದಾಗ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಕೇವಲ ಕಂಪ್ನಿನಲ್ಲಿ ಡೈವರ್ಸಿಫಿಕೇಷನ್ ಅಷ್ಟೇ ಅಲ್ಲ, ಸೆಕ್ಟೋರಿಯಲ್ ಡೈವರ್ಸಿಫಿಕೇಷನ್ ಕೂಡ ಮಾಡಬೇಕು ಸ್ನೇಹಿತರೆ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 1 ಲಕ್ಷ ದುಡ್ಡಿದೆ ಅಂತ ಭಾವಿಸಿ, 50,000ನ ಆಟೋಮೊಬೈಲ್ ಸೆಕ್ಟ್ರಿಗೆ ಹಾಕ್ಬಿಡೋಣಂತೆ, 50,000ನ IT ಸೆಕ್ಟ್ರಿಗೆ ಹಾಕೋಣ. ಸೊ ಈ 50,000ದಲ್ಲಿ 10,000 ಈ ಎಲ್ಲ ಕಂಪ್ನಿಗಳು ಏನು ಹೇಳಿದ್ವಲ್ಲ, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, HCL ಟೆಕ್ನಾಲಜಿ ಇರ್ಬೋದು, ಈ ಥರ ನಾವು ಅನಲೈಸ್ ಮಾಡಿ ಹಾಕ್ಬೋದು. ಇನ್ನು ಈ ಕಡೆ ಇರ್ತಕ್ಕಂಥ ಆಟೋಮೊಬೈಲ್ ಸೆಕ್ಟರಲ್ಲಿ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಒಂದು ಸ್ವಲ್ಪ ದುಡ್ಡು, ಮಾರುತಿನಲ್ಲಿ ಒಂದು ಸ್ವಲ್ಪ ದುಡ್ಡು, ಟಾಟಾ ಮೋಟರ್ಸ್ನಲ್ಲಿ ಒಂದು ಸ್ವಲ್ಪ ದುಡ್ಡು, ಈ ರೀತಿ ನಾವು ಡೈವರ್ಸಿಫಿಕೇಷನ್ ಮಾಡಲೇಬೇಕು. ಯಾಕಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಒಂದು ವೇರಿಯೇಷನ್ಸ್ಗಳು ಅವ್ರಿಗೆ ಎಫೆಕ್ಟ್ ಆಗಲ್ಲ. ಯಾಕಂದರೆ ಅವ್ರ ವಿಷನ್ ಎಲ್ಲಿದೆ, ಲಾಂಗ್ ಟರ್ಮ್. ಸೊ ದೇ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ನಾವು ಹೇಗೆ ಒಂದು ಸೈಟ್ ತೊಗೊಂಡಾಗ ದಿನ ಹೋಗಿ ನಾವು ರೇಟ್ ಕೇಳ್ಕೊಂಬರ್ತೀವ್ರಾ, ಇವತ್ತು ಎಷ್ಟಿದೆ ಬೆಲೆ, ಸ್ಕ್ವೇರ್ ಫೀಟ್ ಇದೆ ಎಷ್ಟಿದೆ, ಸಾಯಂಕಾಲ ಎಷ್ಟಿದೆ, ನಾಳೆ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಹೋಗ್ತೇವ? ಇಲ್ಲ. ಸೊ ನಮ್ಮ ವಿಷನ್ ಕೂಡ ಅದೇ ರೀತಿಯಾಗಿರಬೇಕು. ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ನಾವು ಡೈವರ್ಸಿಫಿಕೇಷನ್ ಮಾಡಿದಾಗ ಇವೆಲ್ಲ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. 5ನೇ ಸೂತ್ರ ಅಂದರೆ ಪೇಷನ್ಸ್, ತಾಳ್ಮೆ. ಸ್ನೇಹಿತರೆ, ನೀವು ಬೇಕಾದ್ರೆ ವಿಚಾರ ಮಾಡಿ, ನಮ್ಮೆಲ್ಲರಿಗೂ ಏನಾಗುತ್ತೆ ಹೆಚ್ಚಾಗಿ ಅಂದರೆ ನಾವು ಲಾಸ್ಟ್ಗಳನ್ನ ಬೇಕಾದಷ್ಟು ಸಹಿಸ್ಲಿಕ್ಕೆ ರೆಡಿ ಆಗ್ತೀವಿ.
ನಷ್ಟ ನಡೀತಾ ಇದೆ, ಅನ್ರಿಯಲೈಸ್ ಲಾಸ್ ಬರ್ತಾ ಇದೆ, ತಡ್ಕೊತೀವಿ ನಾವು. ಆದರೆ ಒಂದು ಕಂಪ್ನಿ ನಮಗೆ ಸ್ವಲ್ಪ ಲಾಭ ಕೊಡ್ತಾ ಇದ್ದಾಗೆ ಮಾರ್ಬಿಡೋಣ, ಮತ್ತೆ ಬಿದ್ದ ಮೇಲೆ ತೊಗೊಳೋಣ ಅನ್ನೋ ಒಂದು ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಈ ಕಡಿಮೆ ಪ್ರಾಫಿಟ್ಗಳಿಗೆ ಎಕ್ಸಿಟ್ ಆಗ್ತಕ್ಕಂಥದ್ದು, ಜಾಸ್ತಿ ಲಾಸಿಗೆ ವೆಯ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಬಿಟ್ಟು ಒಂದು ಸೈಟ್ ತೊಗೊಂಡ್ರೆ ಹೇಗೆ ನಾವು ವೆಯ್ಟ್ ಮಾಡ್ತೇವೋ ಅದೇ ರೀತಿ ನಮ್ಮ ಮನಸ್ಥಿತಿಯನ್ನು ಕೂಡ ಒಂದು ಪೇಷನ್ಸ್ನ ಮೇಂಟೈನ್ ಮಾಡಬೇಕು. ಯಾಕಂದರೆ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಫಂಡಮೆಂಟಲಿ ಎಲ್ಲ ಅನಲೈಸ್ ಮಾಡಿ ನಾವು ಹೂಡಿಕೆದಾರರಾಗಿರೋದು. ನಾವು ಟ್ರೇಡರ್ಸ್ಗಳಲ್ಲ, ನಾವು ಯಾರು ಇನ್ವೆಸ್ಟರ್ಸ್ಗಳು. ಸೊ ಈ ಎಲ್ಲ ಪ್ರಮುಖ ಒಂದು ಅಂಶಗಳನ್ನು ಸೂತ್ರಗಳನ್ನು ಹಿಡ್ಕೊಂಡು ಹೊರಟ್ರೆ ನಾವು ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗಿ ನಾವು ಹೊರಹೊಮ್ಮೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮಗೆ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಕೂಡ ಇದನ್ನು ಶೇರ್ ಮಾಡಿ. ಅದೇ ರೀತಿ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾಕ್ ಮಾರ್ಕೆಟ್ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.